ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀವಿ ಗೊತ್ತಾ? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೊತ್ತಾ. ನಾನು ಇವತ್ತು ಚಾಟಿ ಹಾಕಿಸ್ಕೊತಿದ್ದೀನಿ ಅಂತ. ಫೈನಲಿ ಡ್ರೀಮ್ಸ್ ಕಮ್ ಟ್ರೂ ಅನ್ನೋದು ಆಗಿದೆ. ನಾನು ಯಾವ ಥರ ಇದೆ, ನಾನು ಸೋ ಎಕ್ಸೈಟೆಡ್. ಶರು ಇವತ್ತು ನನಗೆ ಚಾಟಿ ಹಾಕಿಸ್ತಾ ಇದ್ದೆ. ಬೇಡ ಅಂತ ಹೇಳಿದೆ, ಆದ್ರೂ ಬಿಡ್ತಿಲ್ಲ ಗೊತ್ತಲ್ಲ. ಇಲ್ಲ ಅವನೇ ನೆನಪಿಸಿದ್ದೆ, ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ. ನಾನು ಆಗ್ತಾ ಅನ್ಕೊಂಡಿದ್ದೆ, ಬಟ್ ಇವತ್ತಂತ ಅಲ್ಲ, ಯಾವತ್ತೋ ಒಂದಿನ ಆಗ್ತಾ ಅಂತ ಹೇಳಿದೆ. ಇವ್ರು ನೋಡಿದ್ರೆ ಇವತ್ತೇ ಹೋಗ್ಬೇಕು. ಯಾಕೆ ನೆನಪಿಸ್ಬೇಕಿತ್ತು ನನಗೆ? ಮುಂದೆ ಹಿಂಗಾಗುತ್ತೆ, ಇವಾಗ ಹಾಕಿಸ್ಕೊಂಡು ಚಿಕ್ಕದನ್ನ ಹಂಗೂ ಹಿಂಗೂ ಮಾಡಿ ಫೈನಲಿ ಶರುನ ಕಳ್ಕೊಂಡು ಹೊಟ್ಟೆ ಬಿಟ್ಟೆ ಟ್ಯಾಟೂ ಹಾಕ್ಸೋಕ್ಕೆ. ತುಂಬ ಭಯ ಕೂಡ ಆಗ್ತಿತ್ತು, ಪೈನ್ ಆಗುತ್ತೇನೋ ಅಂತ. ಬಿಕಾಸ್ ನಾನೇನು ದೊಡ್ಡ ಟ್ಯಾಟೂ ಏನು ಹಾಕಿಸ್ತಿದ್ದಿಲ್ಲ, ಒಂದು ಸಿಂಪಲಾಗಿ ಏನೋ ಒಂದು ಚಿಕ್ಕದಾಗಿ ಹಾಕಿಸ್ಬೇಕು ಅಂತ ತುಂಬ ದಿನದ ಆಸೆ ಇತ್ತು. ಸೊ ಒಂದು 2-3 ಡಿಸೈನ್ ತೊಗೊಂಡೋಗಿದ್ದೆ ನಾನು. ಟ್ಯಾಟೂ ಡಿಸೈನ್ ಈ ಥರನೇ ಕೇಳೋಣ, ಫಸ್ಟ್ ನೋಡೋಣ ನಂಗೆ ಯಾವ ಥರ ಕಾಣುತ್ತೆ, ಆಮೇಲೆ ಹಾಕ್ಸೋಣ ಅಂತ. ಸೊ ಎಲ್ಲ ಚೆಕ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿ ನೋಡಿ, ಇದೊಂದು ಡಿಸೈನು ಮತ್ತು ಇನ್ನೊಂದು ಬಟರ್ಫ್ಲೈ, ಇವೆರಡೂ ನೋಡ್ತಿದ್ದೆ ಯಾವ ಚೆನ್ನಾಗಿರುತ್ತೆ ಅಂತ. ಫೈನಲಿ ಬಟರ್ಫ್ಲೈನ ಇರಲಿ ಅಂತ ಫೈನಲ್ ಮಾಡಿದ್ವಿ. ವಿಡಿಯೋ ಮಾಡ್ತಿದ್ನಲ್ಲ, ಸೊ ಹಾಗೆ ಪೋಸ್ ಕೊಡ್ತಾ ಇದ್ದೆ ಅಷ್ಟೇ. ಆ್ಯಂಡ್ ತುಂಬ ಜನಕ್ಕೆ ಹೇಳ್ತಿದ್ರು ಪೇಯ್ನ್ ಆಗಲಿಲ್ವಾ ಅಂತ. ಬಟ್ ಡೆಫಿನೆಟ್ಲಿ ಒಂದು ನೀಡಲ್ನ ಚುಚ್ಚುತ್ತಾರೆ ಅಂದರೆ ಪೇಯ್ನ್ ಆಗ್ದಂಗೆ ಇರುತ್ತಾ. ಹಾಕ್ಬೇಕಾದ್ರೆ ಪೇಯ್ನ್ ಆಗುತ್ತೆ, ಬಟ್ ಹಾಕಿದ ಮೇಲೆ ನನಗೇನು ಪೇಯ್ನ್ ಅಂತ ಒಂದು ಸ್ವಲ್ಪನೂ ಅನ್ನಿಸ್ಲಿಲ್ಲ. ನಾನು ಚಿಕ್ಕದಾಗಿ ಹಾಕ್ತಿದ್ನಲ್ಲ, ಮೇ ಬಿ ಅದರಿಂದ ಅನಿಸುತ್ತೆ, ಜಾಸ್ತಿ ಕೂತ್ಕೊಳ್ಳೋರಿಗೆ ಆಗ್ಬೋದೇನೋ. ಹಾಗೆ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡೋಕ್ಕೋಸ್ಕರ ಅವ್ರು ಹಾಗೆ ಫೋಟೋ ತಗೊಂಡು ಫೈನಲಿ ಡ್ರೀಮ್ಸ್ ಕಮ್ ಟ್ರೂ.